ಅಸ್ತಮಿಸುವ ಸೂರ್ಯಕಿರಣಗಳು ವ್ಯಕ್ತಿಯ ತೇಜಸ್ಸನ್ನು ಹೆಚ್ಚಿಸುತ್ತವೆ. ಅಸ್ತಮಿಸುವ ಸೂರ್ಯಕಿರಣಗಳು ವ್ಯಕ್ತಿಯ ತೇಜಸ್ಸನ್ನು ಹೆಚ್ಚಿಸುತ್ತದೆಯೇ? ಮಧ್ಯಾಹ್ನದ ಸಮಯದಲ್ಲಿ ಮಕ್ಕಳು ಬಿಸಿಲಲ್ಲಿ ಇದ್ದರೆ ಹಿರಿಯರು ಅವರನ್ನು ಗದರಿಸುತ್ತಾರೆ, ಆದರೆ ಸಾಯಂಕಾಲದ ಬಿಸಿಲನ್ನು ಅನುಮೋದಿಸುತ್ತಾರೆ. ಹಿರಿಯರ ಪ್ರಕಾರ ಸಾಯಂಕಾಲದ ಬಿಸಿಲು ವ್ಯಕ್ತಿಗೆ ಚಿನ್ನದ ಛಾಯೆಯನ್ನು ಉಂಟು ಮಾಡುತ್ತದೆ. ಸಂಜೆಯಲ್ಲಿ ನದಿ ತೀರಕ್ಕೋ ಸಮುದ್ರ ತೀರಕ್ಕೋ ಅಥವಾ ಹಾಗೆ ತಿರುಗಾಡಿ ಬರುವುದಕ್ಕೆ ಹೋಗುತ್ತೇವೆ. ಇದರಲ್ಲಿ ಇನ್ನೊಂದು ಅಂತರೇ ಇದೆ. ಸೂರ್ಯಾಸ್ತ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಿದ್ದಾಗ ಸೂರ್ಯಕಿರಣಗಳು ದೇಹದ ಮೇಲೆ ಬಿದ್ದು ನಮಗೆ ಪ್ರಯೋಜನ ಉಂಟು ಮಾಡುತ್ತದೆ. ಹಾಗೆ ಸಂಜೆ ಹೊತ್ತು ಹೊರಗೆ ಹೋಗುವ ಮೂಲಕ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸುವುದೇ ಅಲ್ಲದೆ ಈ ರೀತಿಯಾಗಿ ಸೂರ್ಯನಿಂದಲೂ ಸಹ ಪ್ರಯೋಜನ ಆಗುತ್ತದೆ. ಪ್ರಾಚೀನ ಮಾನವನು ಪ್ರಕೃತಿಯ ಮಡಿಲಲ್ಲಿ ಜೀವಿಸಿದ ಹಾಗೆ ಪ್ರಕೃತಿಗೆ ಬಹಳ ಸನ್ನಿಹಿತವಾಗಿ ಇದ್ದು ಜೀವನವನ್ನು ನಡೆಸುತ್ತಾ ಇದ್ದನು. ತನ್ನ ಪೂರ್ತಿ ಜೀವನವು ಪ್ರಕೃತಿಯೊಂದಿಗೆ ಅನುಸಂಧಾನವಾಗಿ ಇದ್ದಿತ್ತು. ಸೂರ್ಯನ ಕಾಂತಿ, ಮಂಜು, ಮಳೆ, ಗಾಳಿ ಮುಂತಾದವು ಅವನ ಜೀವನದ ಭಾಗವಾಗಿ ಇದ್ದವು. ಹೀಗೆ ಸೂರ್ಯಾಸ್ತ ಸಮಯದ ಕಿರಣಗಳು ಅವನಿಗೆ ಬಹಳ ಒಳ್ಳೆಯದನ್ನು ಉಂಟು ಮಾಡಿತ್ತು. ಸೂರ್ಯ ಕಿರಣಗಳು ನಮ್ಮ ಶರೀರಕ್ಕೆ ಸೋಕಿದರೆ ಚರ್ಮ ವ್ಯಾಧಿಗಳು ಬರುವುದಿಲ್ಲವೆಂದು ನಮ್ಮ ಆಧುನಿಕ ಶಾಸ್ತ್ರವು ಸಹ ಹೇಳುತ್ತದೆ. ಆದ್ದರಿಂದಲೇ ಎಳೆ ಮಕ್ಕಳನ್ನು ಬೆಳಗಿನ ಸಮಯದಲ್ಲಿ ಬಿಸಿಲಿನಲ್ಲಿ ಸ್ವಲ್ಪ ಹೊತ್ತು ಆಡಿಸುತ್ತಾರೆ. ಬೆಳಗಿನ ಮತ್ತು ಸೂರ್ಯಾಸ್ತ ಸಮಯದ ಕಿರಣಗಳಲ್ಲಿ ಡಿ ವಿಟಮಿನ್ ಹೆಚ್ಚಾಗಿರುವುದೆಂದು ಗುರುತಿಸಲಾಗಿದೆ. ಹೀಗೆ ಗಜ್ಜಿ, ತುರಿಕೆ, ಹೊರಗೆ ಕಾಣದ ಶಾರೀರಿಕ ವ್ಯಾಧಿಗಳು ಬರದ ಹಾಗೆ ಸಂಜೆಯ ಸೂರ್ಯನ ಕಿರಣಗಳು ಮಾಡಬಲ್ಲವು. ಸರಿ. ವಿಟಮಿನ್ ಡಿ ಸಿಗ್ತದೆ, ಈಗ ಬರ್ತದೆ. ವಿಟಮಿನ್ ಡಿ ಸಿಗ್ತದೆ. ಮತ್ತು ಬೆಳಗ್ಗೆ ಮತ್ತು ಉದಯ ಮತ್ತು ಅಸ್ತ ನೋಡಿದ್ರೆ ಮತ್ತು ಆಮೇಲೆ ಅದನ್ನು ಏಕದೃಷ್ಟಿಯಿಂದ ನೋಡಿದರೆ ಸೂರ್ಯ ತರಾಟಕನೂ ಅಂತಾರ. ಅದರಿಂದ ಎಲ್ಲ ಹೀಲಿಂಗೂ ಆಗ್ತದೆ. ಭಾಳಷ್ಟು ಪ್ರಯೋಜನ ಅದು ಶುದ್ಧಿ ಕ್ರಿಯೆಗಳಲ್ಲಿ ಬರ್ತೈತೆ ತರಾಟಕ, ಸೂರ್ಯ ತರಾಟಕ. ಅದರ ಬಿಸಿಲು ಪ್ರಕಾರ ಆಗಿಂದ ಸೂರ್ಯನನ್ನು ನೋಡಬಾರ್ದು. ಸುಂದರವಾದ ಪ್ರಕೃತಿಯನ್ನು ಬೆಳಲಿಕ್ಕೆ ಒಂದು ಸದಾವಕಾಶ. ಹೆಚ್ಚು ಎಲ್ಲವೂ ಸರಿ ಅದ ಹೇಳಿದ್ರು. ಸೂರ್ಯನ ಕಿರಣಗಳಲ್ಲಿ D3 ಕಾಂಪೊನೆಂಟ್ ಇರಷ್ಟು ಶಕ್ತಿ ಮತ್ಯಾವ ಇದ್ರಿಗೂ ಸಿಗುವುದಿಲ್ಲ. ಅದಕ್ಕೆ ಸೂರ್ಯ ಕಿರಣಗಳು ಬಹಳ ಶ್ರೇಷ್ಠ. ಡೈಜೆಷನ್ಗೆ ಎಲ್ಲದಕ್ಕೂ ಇಡೀ ಎಲ್ಲದಕ್ಕೂ ಬಹಳ ಮುಖ್ಯವಾದ. ಯಾವ ಆಹಾರ ಧಾನ್ಯಗಳಲ್ಲಿ ವಿಟಮಿನ್ ಡಿ ಹೇರಳವಾಗಿ ಸಿಗೋದಿಲ್ಲ ರೀ, ಸೂರ್ಯನ ಕಿರಣ ಒಂದು ಬಿಟ್ಟರೆ ಸಿಗೋದಿಲ್ಲ. ನೀವು ಒಂದು ಕುಂಡ್ಲಿ ಒಳಗೆ ಬೆಳೆದಂಥ ಒಂದು ಹೊರಗೆ ಗಿಡನ ಒಂದು 8 ದಿವಸ ಒಳಗಡೆ ಒಯ್ದಿಡ್ರಿ ಮನೆಯೊಳಗೆ, ರೋಗ ಬಂದು ಸಾಯ್ತೈತೆ. ಅದಕ್ಕೆ ಅಷ್ಟೇ ಅವಶ್ಯಕತೆ ಇದೆ. ಸೂರ್ಯನ ಬಿಸಿಲು ಕೂಡ ಔಷಧ ಅಷ್ಟೇ ಡಾಕ್ಟರ್ ಇದ್ದಂಗೆ ಅದು. ಸೂರ್ಯನ ಬಿಸಿಲಿನಲ್ಲಿ ಮನುಷ್ಯ ಚೆನ್ನಾಗಿ ಓಡಾಡ್ಕೊಂಡಿದ್ರೆ ಅವನಿಗೆ ರೋಗಗಳು ಬರೋದಿಲ್ಲ. ಮತ್ತು ಪಚನ ಶಕ್ತಿನೂ ಕೂಡ ಹೆಚ್ಚು ಮಾಡುತ್ತೆ. ಬೇಕಾದಂಥ ವಿಟಮಿನ್ಗಳನ್ನು, ಎಲ್ಲ ವಿಟಮಿನ್ಗಳನ್ನು ರಕ್ತಗೊಳಿಸ್ತಕ್ಕಂಥ ಶಕ್ತಿ ಇರೋದು ಮಾತ್ರ ವಿಟಮಿನ್ ಡಿಗೆ ಮಾತ್ರ ಇದೆ, ಉಳ್ಕಿದಕ್ಕಿಲ್ಲ. ಬೇಕಾದಷ್ಟು ವಿಟಮಿನ್ ತಿನ್ನಿರಿ. ಬಾದಾಮಿ, ಗೋಡಂಬಿ ತಿಂದು ನೀವು ಒಳಗೆ ಬಿಸಿಲಿಗೆ ಬರಲಾರ್ದಂಗಿದ್ರೆ ರೋಗ ಬಂದು ಅವು ಮನುಷ್ಯ ಸಾಯ್ತಾನೆ. ಅದಕ್ಕೆ ವಿಟಮಿನ್ ಡಿಗೆ ಏನಿದೆ ಅಂತಂದ್ರೆ ಎಲ್ಲ ವಿಟಮಿನ್ಗಳನ್ನು ರಕ್ತಗತ ಮಾಡ್ತಕ್ಕಂಥ ಶಕ್ತಿ ವಿಟಮಿನ್ ಡಿಗಿದೆ. ಅದಕ್ಕೆ ವಿಟಮಿನ್ ಡಿ ಸಿಗೋದು ಮಾತ್ರ ಸೂರ್ಯನ ಬಿಸಿಲಿನಿಂದ ಸಿಗ್ತೈತಿ. ಅದು ಹೇರಳವಾಗಿ ಮುಂಜಾನೆ ಮತ್ತು ಸಾಯಂಕಾಲ ಚೆನ್ನಾಗಿರ್ತದೆ. ಮತ್ತು ಚರ್ಮ ವ್ಯಾಧಿಗಳನ್ನು ಕೂಡ ಅದರಿಂದ ಹೋಗ್ತಾವೆ. ಇದು ಸೈನ್ಸೇ, ವಿಜ್ಞಾನ. ಮತ್ತು ಅಷ್ಟೇ ಸೂರ್ಯ ಅಂದರೆ ದೇವರು, ಡಾಕ್ಟರು ಎಲ್ಲ. ಈ ಬೆಳಿಗ್ಗೆ ಸಾಯಂಕಾಲ ಸೂರ್ಯನ ಎಳೆಬಿಸಿನಲ್ಲಿ ಅಡ್ಡಾಡೋದ್ರಿಂದ ಡೈಟ್ ಆಟೋಮೆಟಿಕ್ ಕಂಟ್ರೋಲ್ ಆಗ್ತದೆ ಅಂತ ಅನಿಸ್ತದೆ. ಏನು ಕಂಟ್ರೋಲ್ ಆಗೋದು? ಡೈಟ್ ಆಗ್ತದೆ. ಯಾವ ಡೈಟ್ ಇದು? ಅಲ್ಲ, ಎಲ್ಲ ಡೈಟ್ ಅಂದ್ರೆ ನಾವು ಅದು ಉಣ್ತಕ್ಕಂಥ ಆಹಾರ ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ಳಾರ್ದಂಗೆ ಅಂದ್ರೆ ಅದರೊಳಗೆ ಕಂಟ್ರೋಲ್ ಶಕ್ತಿ ನಮ್ಮಲ್ಲಿ ಬರ್ತದೆ. ಡೈಜೆಸ್ಟಿವ್ ಸಿಸ್ಟಮ್ ಕರೆಕ್ಟ್ ಆಗುತ್ತೆ. ವಿಟಮಿನ್ ಡಿ ಗೆ ಊಟ ಕಂಟ್ರೋಲ್ ಮಾಡ್ತೀವಿ. ಅಂದ್ರೆ ಪ್ರಕೃತಿ ಸಂಜೆ ಮುಂದೆ ಮುಂಜಾನೆ ಅಡ್ಡಾಡೋದ್ರಿಂದ, ಪ್ರಕೃತಿಯೊಳಗೆ ಬೆರೆಯೋದ್ರಿಂದ ನಮಗೆ ಊಟ ಎಷ್ಟು ಬೇಕೋ ಅಷ್ಟೇ ತಗೊಳ್ತಕ್ಕಂಥ ಇದು ಡೈಟ್ ಕಂಟ್ರೋಲ್ ಶರೀರದಲ್ಲಿ ಆಟೋಮೆಟಿಕ್ ಆಗ್ತದೆ ನನ್ನ ಅನಿಸಿಕೆ, ನನಗೆ ಅನಿಸ್ತದೆ. ನಿಮ್ಮ ಅನಿಸಿಕೆ ಬಿಸಿಲಿಂದ ತಿರುಗಾಡೋದು ಅಷ್ಟೇ ಕಂಟ್ರೋಲಿಂಗ್ ಅಂತ ಇರೋದಿಲ್ಲ. ಕಂಟ್ರೋಲಿಂಗ್ ಇರೋದು ಬಾಯಿ ರುಚಿಗೆ ಹೆಚ್ಚು ಕಡಿಮೆ ತಗೊಂತಾನ, ಅದು ತುಂಬತಾನ, ಅದ್ರ ಪ್ರಶ್ನೆ ಇಲ್ಲ. ಹಡಗಲಿ ತಾಲೂಕು ಹೊಳಲಿನಲ್ಲಿ ಇದ್ದ ವ್ಯಾಕರಣ ತೀರ್ಥ ಚಂದ್ರಶೇಖರ ಶಾಸ್ತ್ರಿಗಳು ಆರೋಗ್ಯಪೂರ್ಣ 105 ವರ್ಷ ಬದುಕಿದರು.
ಒಮ್ಮೆ ದೂರದರ್ಶನದಲ್ಲಿ ಅವರ ಸಂದರ್ಶನ ಮಾಡುವಾಗ ಒಂದು ಪ್ರಶ್ನೆ ಕೇಳಿದರು, ನಿಮ್ಮ ಈ ಆರೋಗ್ಯದ ಗುಟ್ಟೇನು ಅಂತ. ಅವರು ಹೇಳಿದ್ದು, ಪ್ರತಿದಿನ ಬೆಳಿಗ್ಗೆ 5 ಕಿಲೋಮೀಟರು ವಾಕಿಂಗ್ ಮಾಡ್ತೇನೆ, ಮಿತವಾದ ಆಹಾರ ಬಳಸ್ತೇನೆ. ಹಾಗೆ ಎಲ್ಲ ಹೇಳ್ತಾ ಅವರು ಒಂದು ಮಾತು ಹೇಳಿದರು, ಸೂರ್ಯೋದಯದ ನಂತರ ನಾನು ಎದ್ದದ್ದು ನನ್ನ ಜೀವನದಲ್ಲಿ ನನಗೇ ನೆನಪಿಲ್ಲ. ಈಗ ನೀವು ಹೇಳಿದ್ರಲ್ಲ ಬೆಳಿಗ್ಗೆ ವಾಕಿಂಗ್ ಅನ್ನೋದು ಎಷ್ಟು ಅವಶ್ಯ ಅನ್ನೋದು ಅವರ ಮಾತಿನಲ್ಲಿ ಅರ್ಥ. ಈಗ ಬಿಸಿಲಿದ್ದ ಕಡೆ ಆಯ್ತು ರೀ, ಕೆಲವೊಂದು ದೇಶಗಳಲ್ಲಿ ಬಿಸಿಲನ್ನು ಬೆಳಂಗಿಲ್ಲ ರೀ 6 ತಿಂಗಳ ತನಕ. ಅವ್ರದ್ದು ಹೆಂಗೆ ರೀ, ಮತ್ತು ಅವ್ರ ಆಯುಷ್ಯ ಹೆಚ್ಚಿರ್ತದೆ. ಅವ್ರು ವಿಟಮಿನ್ ಡಿ ಇದು ತೋತಾರೆ, ಸಪ್ಲಿಮೆಂಟ್ ತೋತಾರೆ, ಗುಳಿ ತೋತಾರಪ್ಪ. ಇಲ್ಲ ನ್ಯಾಚುರಲ್ ಆಗಿ ಅಂದ್ರೆ 6 ತಿಂಗಳ ಬಿಸಿಲೇ ಬೀಳೋದಿಲ್ಲ ಅಂದ್ರೆ ಸ್ವಲ್ಪ ಬಂದೇ ಬರುತ್ತೆ. ಈಗ ಗುರುಗಳೇ ಸೂರ್ಯ ಹಿಂದೆ ಇರ್ತಾನಲ್ರಿ ವಾತಾವರಣ ಇರ್ತೋ ಅದು ಯಾವತ್ತೂ ಇರ್ತದಲ್ಲ ಇದ್ರೊಳಗೆ ಅದೇ ವಾತಾವರಣ ಇರ್ತದೆ ಹೆಚ್ಚು ಕಮ್ಮಿ ರೀ. ಸ್ವಲ್ಪ ವಾತಾವರಣ ಅದೇ ಟೈಪ್ ಇರ್ತದೆ ಕ್ಲೈಮೇಟ್. ಸೂರ್ಯ ಉದಯ ಆಗ್ತಾ ಎಲ್ಲಾ ಕಡೆ ಆಗೇ ಆಗ್ತದೆ. ಸೂರ್ಯ ಕಾಣೋದಿಲ್ಲ, ಕತ್ಲೆ ಸೂರ್ಯ ಬಂದೇ ಬರ್ತಾನ, ಬೆಳಕಾಗೆ ಆಗ್ತದೆ. ಆದ್ರೆ ಸೂರ್ಯ ಇಲ್ಲಿ ನಮಗ್ ಮೋಡ ಐತೆ, ಸೂರ್ಯ ಕಾಣೋದಿಲ್ಲ ಅಂದ್ರೆ ಅವನು ಇದು ನಮಗ ಮಧ್ಯದಾಗ ಬರ್ತಾನ್ರಿ. ಈಗ ಆ ಕಡೆ ದಂಡಿಗೆ ಬರ್ತಾರ ತಿಳ್ಕೊರಿ. ಈಗ ನಾವು ಮಧ್ಯದೊಳಗೆ ಇದು ನಡೀತದ. ಈಗ ದಕ್ಷಿಣಾಯನ ಉತ್ತರಾಯಣ ಇದ್ದವ್ರು ದಕ್ಷಿಣಾಯನಕ್ಕೆ ಸೂರ್ಯ ಬಂದಂದ್ರೆ ಉತ್ತರಾಯಣದವ್ರು ಸೂರ್ಯನ ಕಡಿಮೆ ಅಲ್ಲ, ಮತ್ತೆ ಉತ್ತರಾಯಣಕ್ಕೆ ಬಂದಂದ್ರೆ ದಕ್ಷಿಣಾಯನಕ್ಕೆ ಸೂರ್ಯನ ಪ್ರಕಾಶ ಕಡಿಮೆ ಆಗೋದು. ಗಟ್ಟಿಮುಟ್ಟು ಮನುಷ್ಯರ ಅವರು 100 ವರ್ಷ ಮೇಲೆ ಬದುಕ್ತಾರ ಅವರು. ಬೆಳಕಿರ್ತೈತಿ, ಸೂರ್ಯನ ಬಿಸಿಲು ಇದ್ದೇ ಇರ್ತೈತಿ, ಸ್ವಲ್ಪ ಸಾಕು. ಪ್ರಖರವಾದ ಬಿಸಿಲು ಇರ್ಲಿಕ್ಕಿಲ್ಲ. ಆರೋಗ್ಯಕ್ಕೆ ಎಷ್ಟು ಬೇಕು ಅಷ್ಟು ಬಿಸಿಲು ಸ್ವಲ್ಪ ಸಿಕ್ಕೇ ಸಿಗ್ತೈತೆ. ವಿಟಮಿನ್ ಡಿ. ನಾನು ನಾರ್ವೇಲಿ 1 ವರ್ಷ ಇದ್ದೆ. ಸೂರ್ಯಾಸ್ತ ಆಗೋದು ರಾತ್ರಿ 11 ಗಂಟೆಗೆ. ಅಲ್ಲಿವರೆಗೂ ಸಂಜೆ ಇದ್ದಂಗೆ ಇರುತ್ತೆ, ಅದು ಆ ಬೆಳಕಿರುತ್ತೆ. ಬೆಳಿಗ್ಗೆ 1:30-2 ಗಂಟೆಲಿ ಸೂರ್ಯೋದಯ ಆಗ್ಬಿಡುತ್ತೆ. ಹಾಗೆ ಇರೋ ಬೆಳಕಿದೆ. ಅದು ಬೇಸಿಗೆ ಸರ್, ಬೇಸಿಗೆ. ಅದು ನೀವು ಚಳಿಗಾಲದಲ್ಲಿ ಅದು ಕಣ್ಣಿಗೆ ಸಿಗದೆ ಅಪರೂಪ. ಆ ಸಮಯ ಹೆಂಗ್ ಮಾಡ್ತೀರಿ ನೀವು? ಸೂರ್ಯನ ಸ್ವಲ್ಪ ಸೂರ್ಯೋದಯ ಟೈಮಲ್ಲಿ ಬೆಳಕಿರುತ್ತೆ, ಸೂರ್ಯಾಸ್ತ ಟೈಮಲ್ಲಿ ಈಗ ಬೆಳಕ ಸೂರ್ಯನ ಕಿರಣಗಳು ಅಂತ ಹೇಳ್ಯಾರ ಅವ್ರು. ಕಿರಣಗಳಂದ್ರೆ ಕಿರಣಗಳು ಬಂದೇ ಬರ್ತಾವ. ಈ ಮೋಡಗಳನ್ನ ಭೇದಿಸಿನೂ ಕೂಡ ಕಿರಣಗಳು ಬರ್ತಾವ. ಕಿರಣಗಳು ಬರ್ತಾವ. ಬೆಳಿಗ್ಗೆ 8:30 ಚಳಿಗಾಲದ ಸಮಯದಲ್ಲಿ ಬೆಳಿಗ್ಗೆ 8:30 ಸ್ಟ್ರೀಟ್ ಲೈಟ್ ಅಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಾರೆ. ಬೆಳಕಿರೋದಿಲ್ಲ, ಬೆಳಕಾಗೋದು ಬಹಳ ಲೇಟ್. ಚಳಿಗಾಲದಲ್ಲಿ ಈಗೆಲ್ಲ ಸೂರ್ಯ ಸೂರ್ಯಾಸ್ತ ಬೆಳಕಿದ್ದಷ್ಟು ಅಲ್ಲ ಗೌಡ್ರೆ, ಚಳಿಗಾಲದಲ್ಲಿ ಈಗೆಲ್ಲ ಸೂರ್ಯ ಅದಲ್ರಿ, ಇಲ್ಲಿ ಹೇಳ್ತಾರ ನಾವ. ಈಗ ಬೇಸಿಗೆಯಲ್ಲಿ ಮಾತ್ರ ತಳಗಡೆ ಹೇಳ್ತಾರ್ರಿ. ಈಗ ಈ ಚಳಿಗಾಲದಲ್ಲಿ ಮ್ಯಾಲ ಬರೋದಿಲ್ಲ ಅದ್ರ ಅಷ್ಟು ಮ್ಯಾಲೆ ಬರ್ತಾರ್ರಿ. ಇದು ಹಿಂಗೆ ಗೊತ್ತ ಮ್ಯಾಲ ಬರೋದಲ್ಲಿ ಮ್ಯಾಲೆ ಬರ್ತಾರ, ಅಲ್ಲೇ ಕೂತ್ ಬಿಡ್ತಾನೆ. ಒಂದೇ ತಾಸಾದ್ರೂ ಎಲ್ಲಾ ಕಡೆ ಒಂದೇ ತಾಸಾದ್ರೂ ಸೂರ್ಯನ ಕಿರಣಗಳು ಬರ್ತಾವಲ್ಲ ಸರ್. ಮತ್ತ ಅವಾಗ ಮನ್ಯಾಗ ಕೂತಿರಂದ್ರೆ ಹೊರಗೆ ಬರಲ್ಲ. ಹೆಂಗೆ ನೆತ್ತಿ ಮೇಲೆ ಯಾವಾಗೂ ಬರಲ್ಲ, ಇದು ಸುತ್ತ ಇರ್ತಾವೆ, ಕ್ಷಿತಿಜಕ್ಕೆ 4 ತಿಂಗಳ ಕಾಣುದು ಉಳಿಸೋದೇ. ಇದು ಎಲ್ಲೇ ನಾರ್ವೆದ ಕೊನೆಗೆ, ಸ್ವೀಡನ್ನು ನಾರ್ವೆದ ಕೊನೆಗೆ ಹೋದರೆ ಅಲ್ಲಿ ಸುಮಾರು 4 ತಿಂಗಳ ಅವ್ರಿಗೆ ಬಿಸಿಲಿಲ್ಲ, ಮಂದ ಬೆಳಕಿತ್ತು. ಅವ್ರಿಗೆ ಸೂರ್ಯ ಕಾಣಿಸೋದೇ ಇಲ್ಲ ಒಟ್ಟೆ. ಇಲ್ಲ, ಬೇಸಿಗೆ ಬಂತು ಅಂದ್ರೆ ಸೂರ್ಯ ಮುಳುಗೋದೇ ಇಲ್ಲ, ಕತ್ಲಿಲ್ಲೇ ಇಲ್ಲ ಒಟ್ಟೆ. ಇಲ್ಲ, ಯಾವಾಗಲೂ ಸೂರ್ಯ. ಮಧ್ಯರಾತ್ರಿಯ ಸೂರ್ಯನೂ ನೋಡ್ಬೋದು. ಎಲ್ಲರೇ ನಾರ್ವೆ ಮತ್ತು ಸ್ವೀಡನ್ನದ ಕೊನೆಯ ಭಾಗ ಮಧ್ಯರಾತ್ರಿಯ ಸೂರ್ಯ ಅಂತೆ ನೋಡು, ಕ್ಷಿತಿಜದ ಮೇಲೆ ತೇಲ್ತಾ ಇತ್ತು. ಮತ್ತು ಒಮ್ಮೆ ಕೆಳಗೆ ಹೋದ ಮುಂದೆ 3-4 ತಿಂಗಳ ಆತ ಕಾಣಿಸ್ತದೆ. ಬೆಳಕಿರ್ತದ, ಮಂದ ಬೆಳಕೆ. ಅದು ಆಯಿತು. ಈಗ ಸಮಸ್ಯೆ ಬರೋದು ಎಲ್ಲಿ ಅಂದರೆ, ಈಗ ತಾವು
ನಿಸರ್ಗದ ಮಧ್ಯ ಹೋಗಬೇಕು ಅಂತ ಹೇಳಿ. ಶಹರಗಳಲ್ಲಿ ಅದು ಸಾಧ್ಯ ಇಲ್ಲ, ದೊಡ್ಡ ಶಹರಗಳಲ್ಲಿ ಆಗೋದಿಲ್ಲ. ಅದಕ್ಕೆ ಏನು ಮಾಡೋದು? ನಿಮ್ಮದು ಡಿ ವಿಟಮಿನ್ ಅಂತ ಇಟ್ಕೊಳ್ಳಿ. ಡಿ ವಿಟಮಿನ್ನು ಈಗ ಹೊರಗೆ ಬಿಸಿಲಿಗೆ ಬಂದರೆ ಸಿಗೋದು. ಈಗಿನ ಕಾಲದಲ್ಲಿ ಬಿಸಿಲಿಗೆ ಬರೋದು ಬಹಳ ಕೊರತೆ. ಮತ್ತು ತಿರುಗಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಶಹರಗಳಲ್ಲಿ ಎಲ್ಲಿ ಹೋಗ್ತೀರಿ ನೀವು ತಿರುಗಾಡ್ಲಿಕ್ಕೆ? ಹೋದರೂ ಸಹಿತ ಊರಿನ ಮಧ್ಯದಲ್ಲಿಯೇ ಸಣ್ಣ ಸಣ್ಣ ಒಂದಿಷ್ಟು ಇವು ಇರ್ತಾವೆ, ಪಾರ್ಕ್ ಇರ್ತಾವೆ, ಅಷ್ಟೇ ಸಣ್ಣ ಪುಟ್ಟ ಪಾರ್ಕ್ಗಳಿದಾವೆ ಅಷ್ಟೇ. ಆದರೆ ಅದರ ಸುತ್ತಮುತ್ತ ಎಲ್ಲ ವಾತಾವರಣ ಸರಿ ಇರೋದಿಲ್ಲ, ವಾಸನೆ ಸರಿ ಇರೋದಿಲ್ಲ. ಮತ್ತು ಹವೆಯಲ್ಲಿ ಅಂಗಾರಾಮ್ಲ ವಾಯು ಹೆಚ್ಚಿರ್ತದೆ, ಧೂಳು ಹೆಚ್ಚು, ಕಾರ್ಬನ್ ಬಹಳ. ಆದರೂ ಶಹರದ ಜನ ಚೆನ್ನಾಗಿನೇ ಇರ್ತಾರಲ್ಲ, ಹಾಗೆ ಸ್ವಲ್ಪ ಬೆಳಗ್ಗೆ ಬಿದ್ದು ಸಾಕ್ರಿ ಅವರು. ಬೆಳಕಂತೂ ಇರಲೇಬೇಕು, ಬೆಳಕಿನ ಪ್ರಶ್ನೆ ಅಲ್ಲ. ಸೂರ್ಯನಿಂದ ಸೌಮ್ಯ ಕಿರಣಗಳು ಬಂದಾಗ ಅಷ್ಟೇ ನಮ್ಗೆ ಉಪಯೋಗ. ಆತ ಸೂರ್ಯ ಮೇಲೆ ಬಂದು ಆ ಕಿರಣಕ್ಕೆ ನಮ್ಮ ಮೈ ಒಡ್ಡದೇವಿ ಸ್ವಲ್ಪ ತೊಂದರೆಗಳಾಗೋವೆ. ಅದಕ್ಕೆ ಅವ್ರೇನು ಹೇಳ್ತಾರೆ, ಅದು ಹೇಗೆ ಸಿಟಿ ಒಳಗಂತೂ ಆಗೋದಿಲ್ಲ ರೀ ಹೇಳೋದ ಪ್ರಕಾರ. ಸಿಟಿ ಪ್ರದೇಶನಾಗ ಆಗೋದಿಲ್ಲ, ದೊಡ್ಡ ನಗರಗಳದಾವ ಹೌದು ಅಲ್ಲಿ ಆಗೋದು. ಹೌದು. ಸಣ್ಣ ನಗರಗಳು ನಡೀತವೆ. ಮಾಳಿಗೆ ಅವರು 50 ಮಜಲು 60 ಮಜಲು ಇರ್ತಾವೆ. ಒಬ್ಬರಿಗೆ ಮಾಳಿಗೆ ಅದು ಮ್ಯಾಲ ಹೋಟೆಲ್ ಹಾಕಿರ್ತಾರ, ಮತ್ತೆ ಮ್ಯಾಲ ಹೋಟೆಲ್ ಹಾಕಿರ್ತಾರ, ಅಲ್ಲಿ ಹೋಗ್ಲಿಕ್ಕೆ ಕೊಡುದಿಲ್ಲ. ಮೇಲ್ಗಡೆ ಎಂಟ್ರೆನ್ಸ್ ಇರ್ತದೆ, ಅಲ್ಲಿ ಉಪಯೋಗ ಮಾಡ್ಕೊಂಡು ನಿಮಗೆ ಕೊಡುದಿಲ್ಲ, ಎಲ್ಲರಿಗೆ ಕೊಡುದಿಲ್ಲ. ಮ್ಯಾಗಿಂದು ಮಾರ್ಕೊಂಡು ಬಿಟ್ಟಿರ್ತಾರೆ. ಇಲ್ಲ, ಅಲ್ಲಿ ಕಾರ್ಯಕ್ರಮಕ್ಕಾಗಿ ಮಾಡಿರ್ತಾರೆ. ಅಲ್ಲಿ ಮೊದಲ ನೀವು ಹಚ್ಚಬೇಕು, ನಂಬರ್ ಹಚ್ಚಬೇಕಾಗ್ತದೆ. ನಮ್ಮ ಕಾರ್ಯಕ್ರಮ ಎಷ್ಟು ಗಂಟೆ ಅದ ಅಂತ ಅಲ್ಲಿ ಮ್ಯಾಲ ಅಂದ್ರೆ ಹಾಕಿಕೊಟ್ಟಿರ್ತಾರೆ. ವಿಟಮಿನ್ ಡಿ ಸಪ್ಲಿಮೆಂಟ್ ತಗೋತಾರಲ್ರಪ್ಪರ. ವಿಟಮಿನ್ ಡಿ ಏನು ತಾಸುಗಟ್ಟಲೆ ಬಿಸಿಲಾಗ ಕೂಡಬೇಕಂತ ಏನಿಲ್ಲ. ಸುಮ್ಮನೆ ಈಗ ಸ್ವಲ್ಪ ಮೈ ಒಡ್ಡಿದ್ರು ಸಾಕು ವಿಟಮಿನ್ ತಯಾರಾಗ್ತದೆ. ಮತ್ತು ವಿಟಮಿನ್ನು ಬೇರೆ ಇದರಲ್ಲೂ ಈಗ ಸಸ್ಯಗಳಲ್ಲೂ ಇರ್ಬೋದಲ್ಲ, ಇಲ್ಲಂತ ಯಾಕೆ ಹೇಳೋದು? ಸ್ವಲ್ಪ ಕಡಿಮೆ ಇರ್ತದೆ, ಇದೇ ಇರ್ತದೆ ಸ್ವಲ್ಪ. ಇಲ್ಲ, ಡಿ ಸಿಗದೆ ಈ ಹರಿತರಂಜಕದ ಕಿರಣಗಳ ಬಂದೇ ಸಿಗ್ತದೆ. ಕಿರಣಗಳ ಮ್ಯಾಗಿಂದ ಹರಿತರಂಜಕ ಏನು ಕಿರಣಗಳು ಬರ್ತಾವೆ ಅದರಿಂದನೇ ಡಿ ತಯಾರಾಗಿ ಬರ್ತದೆ. ಮಾರಕ್ಕೆ ಸಿಗೋದಿಲ್ಲ. ಈ ಸೋಲಾರ್ ನೀರು ಸ್ನಾನ ಮಾಡಿ ಆಗೋದಿಲ್ಲೇನ್ರಿ? ಇಲ್ಲ, ಆಗೋದಿಲ್ಲ. ಸೂರ್ಯನಿಂದಲೇ ನೀರು ಕಾದಿರ್ತಾವ್ರ ಅವ್ರು. ಇದಿರ್ತಾವ, ಆದರೆ ವಿಟಮಿನ್ ಡಿ ತಯಾರಾಗೋದಿಲ್ಲ. ವಿಟಮಿನ್ ಡಿ ದೇಹದಾಗ ಇಷ್ಟೇ ತಯಾರಾಗ್ತಾರಪ್ಪ, ದೇಹದಾಗ ಇಷ್ಟೇ. ದೇಹ ಇವು ಸಸ್ಯಗಳು ಶರೀರ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಯಾವುದ ಕೊರತೆ ಅದ ಅದನ್ನು ಮೀರಿ ನಿಲ್ಲೋ ಪ್ರಯತ್ನ ಅದು ನಡೆಸಿರ್ತದೆ. ಯಾವಾಗ ಹಾಗಿದ್ದರೆ ಎಲ್ಲರೂ ರೋಗಿಗಳಾಗಬೇಕಾಗಿತ್ತು, ಹಾಗೆ ಆಗೋದಿಲ್ಲ. ಶಹರದ ಮಧ್ಯದಲ್ಲಿ ಬದುಕವರು ಸಹಿತ ಆರೋಗ್ಯವಂತರು ಇರ್ತಾರೆ ಎಷ್ಟೋ ಸಲ. ಯಾಕೆಂದರೆ ಅವರ ಶರೀರ ಅದಕ್ಕೆ ಒಟ್ಕೊಂಡು ಅದಕ್ಕೆ ತನಗೇನು ಬೇಕೋ ಅದನ್ನು ನಿರ್ಮಾಣ ಮಾಡ್ಕೋತಿರ್ತಾರೆ. ಆದರೆ ಅದಕ್ಕೆ ಕಾಲಾವಧಿ ಹಿಡಿತದೆ ಅಷ್ಟೇ.
ಸ್ಲಮ್ ಏರಿಯಾದಲ್ಲಿ ಭಾಳ ಆರೋಗ್ಯವಂತರು ಇರ್ತಾರೆ. ಸ್ಲಮ್ ಏರಿಯಾದಲ್ರಿ ಹೌದು ಹೊಲಸು ಆ ವಾಸನ ನೋಡಿದ್ರೆ ಆಗೋದಿಲ್ಲ ಅಂತಲ್ಲಿ ಅವ್ರು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ, ಆರೋಗ್ಯವಾಗಿರೋ. ನೀವು ಮುಂಬೈದವ್ರನ್ನ ತಂದು ಮಧ್ಯ ಮುಂಬೈದಲ್ಲಿ ಇರೋರ್ನ ತಂದು ಇಲ್ಲಿ ಬಿಡ್ರಿ, ಅವ್ರಿಗೆ ಇದು ಒಗ್ಗೋದಿಲ್ಲ. ಅಡ್ಜಸ್ಟ್ ಆಗಿರ್ತದೆ ಮತ್ತೆ ಅವ್ರು ಹೋಗಿ ಅಲ್ಲೇ ಇರೋರು, ಅವ್ರಿಗೆ ಯಾವಾಗಲೂ ಗಾಡಿಗಳು ಓಡ್ತಿರ್ಬೇಕು, ವಾಸನೆ ಬರ್ತಿರ್ಬೇಕು, ದಿನ ಗದ್ದಲೆ ಮಾಡ್ತಿರ್ಬೇಕು, ಅದ್ರಾಗ ಅವ್ರು ನಿದ್ದೆ ಮಾಡೋರು. ಇಲ್ಲೇ ಇತ್ಸಲ್ ಕರಂಜಾಗ ಹೋಗ್ರಿ, ಅಲ್ಲಿ ಮನೆಗೆ ಇವು ಅದಾವ ಮಗ್ಗಗಳಿವೆ. ಮಗ್ಗ ಬಂದಾಯ್ತು ಅಂದ್ರೆ ಹೆಸರು ಹಾಕೈತೆ ಅವ್ರು. ಹಗಲ ರಾತ್ರಿ ಅದು ಹೊಂದ್ಕೋತದ, ಶರೀರ ಯಾವುದಕ್ಕೆ ಬೇಕು ಹಾಗೆ ಹೊಂದ್ಕೋತದ. ಅವ್ರ ಆರೋಗ್ಯವಂತರ ಆಗ್ತಾರೆ. ಮಸ್ತ್ ಅದಾರ, ಹೋಗಿ ನೋಡ್ರಲ್ಲ, ನಿಮ್ಗಿಂತ ಚಂದ ಬಾಡಿ ವಿಕಾಸ ಆಗ್ತದ. ಹಂಗೆ ನೋಡಿದ್ರೆ ನೀವು ವಿಜಯಪುರದವ್ರು ಹೆಚ್ಚು ಆರೋಗ್ಯವಂತರು ಇರ್ಬೇಕು. ಯಾಕೆ ಬಿಸಿಲದ, ರೋಗಾಣುಗಳೇ ಬದುಕುದಿಲ್ಲ ಇಲ್ಲಿ. ಆದ್ರೆ ನಿಮ್ಮಷ್ಟೇ ಆರೋಗ್ಯವಂತ ಅವರು. ವಾತಾವರಣ ಎಷ್ಟೇ ಚಲೋ ಇರಲಿ, ನಾವು ಕಿಟಕಿ ಬಾಗಿಲ ಹಾಕೊಂಡು ಒಳಗ ಕೂತೇವಿ ಅಂದ್ರೆ ವಾತಾವರಣ ಕೆಟ್ಟ ಹೋಗ್ತದೆ. ಗಾಳಿ ಸೂರ್ಯ ಸ್ವಚ್ಛತೆ ಬೇಕಲ್ಲ. ಹೊರಗೆ ಬಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅದ, ಒಳಗೆ ಹೋದ್ರೆ ಬಾಗಿಲ ಕಿಟಕಿ ಹಾಕಿದ್ರೆ ಡೈಆಕ್ಸೈಡ್ ತಯಾರಾಗ್ತವೆ. ಮತ್ತೇನು ಮಾಡೋರು? ಅದಕ್ಕೆ ಈ ಗಾಳಿ ಏನು ಬರ್ತದಲ್ಲ, ಇದ ಪುಣ್ಯ. ಇದನ್ನು ತಗೊಂಡೋಗಿ ಎಲ್ಲರ ಹಾಕ್ತದೆ, ಹೊರಗಿನ ತೊಗೊಂಬಂದು ಒಳಗೆ ಹಾಕ್ತದೆ. ನಿಸರ್ಗ ಭಾಳ ಸ್ವಚ್ಛ ಕೆಲಸ ಮಾಡ್ತಿರ್ತದೆ, ಅದಕ್ಕೆ ಖುಲ್ಲಾ ಇಟ್ಟಿರ್ಬೇಕು ಯಾವಾಗಲೂ. ಆದರೆ ಈಗ ಶಹರಗಳಲ್ಲಿ ಏನಾಗಿದೆ, ಮುಖ್ಯ ರಸ್ತೆಯ ಸಮೀಪದಲ್ಲಿ ನೀವು ಬಾಗಿಲ ತೆರೆದು ಇಟ್ಟರೆ ಹೊರಗಿಂದೆಲ್ಲ ಒಳಗೆ ಬರ್ತದೆ. ಅದಕ್ಕೆ ಇವ್ರೇನು ಮಾಡಿದ್ರು, AC ಮಾಡ್ಕೊಂಡ್ಬಿಟ್ರು ಒಳಗೆ. ಹೊರಗಿಂದ ಒಳಗೆ ಬರೋದು ಬೇಡ, AC ಎಕ್ಸಾಸ್ಟ್ ಹೋಗ್ತಿರ್ತದ್ರಿ, ಹೋಗ್ತದಲ್ಲ, ಅದಷ್ಟೇ ಹೋಗೋದ್ರೆ ಹೋಗೋದು. ಈಗ ವಾಸ್ತುದವ್ರಪ್ಪ ಅದೇ ಹೇಳ್ತಾರೆ, ಮೂಲಿ ಪೂಜೆ ಮಾಡತ್ ಹೇಳ್ತಾರೆ. ಮತ್ತೇನಾದ್ರು ಇದು ಕಟ್ಟಿದಪ್ಪ ಅಂದ್ರೆ ಎಲ್ಲ ಜಂತಿ ಸ್ವಚ್ಛ ಮಾಡ್ರಿ, ಅದು ಸ್ವಚ್ಛ ಮಾಡ್ರಿ, ಪಾಯ್ಖಾನೆ ಹೊರಗೆ ಇಡ್ರಿ ಅಂದ್ರೆ ಅದು ಸ್ವಚ್ಛತಾ ಬಗ್ಗೆ ಹೇಳ್ತಾರೆ ಅವರು. ಸ್ವಚ್ಛತಾದ ಬಗ್ಗೆ ಹೇಳೋದಿಲ್ಲ ಅವರು ಶುಭ ಅಶುಭ ಹೇಳ್ತಾರೆ. ಸ್ವಚ್ಛತಾದ ಬಗ್ಗೆ ಹೇಳೋರು ಬೇರೆ. ಹೇಳ್ರಿ ಒಂದು